ಸ್ವಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ಜೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿಯ ಸರ್ವರ ಸಮಕ್ಷಮದಲ್ಲಿ ಆ ನೀಚನಿಂದ ಅಪಮಾನಿತಳಾದೆನು. ಅನಾಥ ಭಿಕ್ಷಕಿಯಂತೆ ಕಾಡಿನಿಂದ ಕಾಡಿಗೆ ಅಲಿದಿದ್ದು ಆಯಿತು. ಇನ್ನಾದರೂ ನನ್ನ ಕಷ್ಟಗಳೆಲ್ಲ ಪಾರಾಗಿ ಸುಖದಿಂದ ಇರೋಣವೆಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಇವಳೇಕೆ ಈ ರೀತಿ ಚಿಂತಾಮಗ್ನರಾಗಿರುವಳು? ಪಾಂಚಾಲಿ, ಏಕೆ? ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆ. ಕತೆ ಶಾಂತಿ ದುರಧೀನಳಾಗಿ ವರಪತ್ನಿಯಾಗಿ ಮರುಗುವೇಕೆನೆ. ಪಾಂಚಾಲಿ, ಕತೆ ಶಾಂತಿ ದುರಧೀನಳಾಗಿ ವರಪತ್ನಿಯಾಗಿ ಮರುಗುವೇಕೆನೆ. ಪಾಂಡವಪುತ್ರರ ಪತ್ನಿಯಾಗಿ ನೀನು. ಪಾಂಚಾಲಿ, ಪಾಂಡವಪುತ್ರರ ಪತ್ನಿಯಾಗಿ ನೀನು ಈ ರೀತಿ ಚಿಂತೆ ಮಾಡುವೇಕೆ ಕಾಂತೆ? ಪ್ರಿಯತಮೆ, ಈ ರೀತಿ ಚಿಂತೆ ಮಾಡುವೇಕೆ ಕಾಂತೆ? ಕಡು ಕಷ್ಟವೇಕೆ, ಬಿಡು ಮೌನವೇಕೆ ಕೋಮಲಾಗಿಯೇ? ಕಡು ಕಷ್ಟವೇಕೆ, ಬಿಡು ಮೌನವೇಕೆ ಕೋಮಲಾಗಿಯೇ? ಕಾಂತೆ ಶಾಂತಿ ದುರಧೀನಳಾಗಿ ವರಪತ್ನಿಯಾಗಿ ಮರುಗುವೇಕೆಲೆ, ಮರುಗುವೇಕೆಲೆ. ಪ್ರಿಯತಮೆ, ಭೀಮನಿರಲು ದುರುಳು ಕೌರವನು. ಆಚಾರಿ, ಭೀಮನಿರಲು ದುರುಳು ಕೌರವನು. ರಣದಿ ಭವಿಸಿ ಜವದಿ ಶಾಂತಿ ತೋರ್ಪೆ ಮನಕ್ಕೆ. ರಣದಿ ಭವಿಸಿ ಮನದಿ ಶಾಂತಿ ತೋರ್ಪೆ ಮನಕ್ಕೆ. ಕಾಂತೆ ಶಾಂತಿ ದುರಧೀನಳಾಗಿ ವರಪತ್ನಿಯಾಗಿ ಮರುಗುವೇಕೆಲೆ, ಮರುಗುವೇಕೆಲೆ. ಪಾಂಚಾಲಿ, ಏಕೆ? ಏನಾಯಿತು? ಈ ದಿನ ನೀನೇಕೆ ಈ ರೀತಿ ಶಿಸ್ತಾಗಿರುವೆ? ನನ್ನೊಡನೆ ತಿಳಿಸು ಪ್ರಿಯೆ. ನಾನು ನಿಷ್ಕಾರಣವಾಗುತ್ತಿಲ್ಲ. ಈ ಪಾಂಚಾಲಿ ಅಳುಗೆ ಒಂದಲ್ಲ 10 ಕಾರಣಗಳಿರುವವು. ನೀವಾದ ಪುರುಷರು ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳನ್ನಾಡಿದ್ದರೆ ನೀವೇ ಅವರ ಪ್ರತೀಕಾರವನ್ನು ಮಾಡುತ್ತಿದ್ದೀರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಆತ್ಮ ಗೌರವ ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯ ಬೇಕು. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂತಹ ಅಪರಾಧೀನ ಶ್ರೀಜಾತಿಯನ್ನು ಏತಕ್ಕೆ ಸೃಷ್ಟಿಸಿದೆ? ಪಾಂಚಾಲಿ, ಸ್ತ್ರೀಯರ ಅಣ್ಣನ ಒಂದು ದಿನ ಅವಿವೇಕದಿಂದಾಗಿ ಈ ನಿಂದನೆಯು ನಾವು ಸಾಯುವ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿದೆ. ಆದಿದ್ದು ಹಾಗೆ ಹೋಯಿತು. ಈ ದಿನ ನೀನೇಕೆ ಈ ರೀತಿ ಶಿಸ್ತಾಗಿರುವೆ? ನನ್ನೊಡನೆ ತಿಳಿಸು ಪ್ರಿಯೆ. ತಿಳಿಸುವುದು ಪ್ರಿಯ, ಆದ್ದರಿಂದ ಫಲವೇನು? ಅದು ಹದ್ದಿನ ಮಾತು. ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಹಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ
ಕೇಳಿ ಪ್ರಿಯ, ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆ ಹೋಗಿದ್ದೆನು. ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದವರು. ಇನ್ನೇನು ಈಗಲೋ ಆಗಲೋ ಸಂಧಿಯಾಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿನ ಮುಡಿ ಕಟ್ಟುವಂತ ಪರಿಹಾಸ್ಯ ಮಾಡಿ ನಕ್ಕಳು ಪ್ರಿಯ, ಪರಿಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನನ ಸಂದೇಶ, ದುರ್ಯೋಧನನೊಡನೆ ಪುನಃ ಸಂಧಿಯ ಪ್ರಯತ್ನ. ಹಾಗಾದರೆ ನನ್ನ ಉದ್ದೇಶವು ನಿಜವಾಯಿತು. ಅದಿರಲಿ, ರಾಯಭಾರಕ್ಕೆ ಹೋಗಿದ್ದವರು ಯಾರು? ಮತ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ದಿಟ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನನಗೆ ಮೊದಲೇ ತಿಳಿದಿತ್ತು. ಆದಿದ್ದು ಹಾಗೆ ಹೋಯಿತು. ಈ ದಿನ ನೀನೇಕೆ ಈ ರೀತಿ ಶಿಸ್ತಾಗಿರುವೆ? ನನ್ನೊಡನೆ ತಿಳಿಸಿ ಪ್ರಿಯ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆನು. ಏನೆಂದು? ಭಾನುಮತಿ, ನಿನ್ನ ಮುಡಿಯನ್ನು ಬಿಚ್ಚಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಅಂತ ಹೇಳಿದ್ರೆ ಪ್ರಿಯ. ಬಹಳ ಚಮತ್ಕಾರವಾದ ಉತ್ತರ. ಬಾಪು ಪಾಂಚಾಲಿ, ನೀನು ನಮ್ಮ ಸಂಗಡ ಮಜತ ಕದನ ಮಾಡುವ ವರ್ಷದಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ತಿಳಿದೆ. ಪಾಂಚಾಲಿ, ಏಕೆ ಕ್ರೋಧಿಪೆ ತರುಣಿ ಮಣಿಯನೆ, ಏಕೆ ಕ್ರೋಧಿಪೆ? ಏಕೆ ಕ್ರೋಧಿಪೆ ತರುಣಿ ಮಣಿಯನೆ, ಏಕೆ ಕ್ರೋಧಿಪೆ? ಬಿಡು ಬಿಡು ನಿನ್ನ ಹೊರಲು, ಒಗೆಯುವ ಕೊಡಕನ ಕೊರಲು. ಬಿಡು ಬಿಡು ನಿನ್ನ ಹೊರಲು, ಒಗೆಯುವ ಕೊಡಕನ ಹೊರಲು. ಬಗ್ಗಿಸುವೆ ಮದೊಂದ ಕಲರು, ಬಗ್ಗಿಸುವೆ ಮದೊಂದ ಕಲರು. ಮಗ್ನಲಾಗದೆ ಬಿಡು ಬಿಡು ಚಿಂತೆ, ಏಕೆ ಕ್ರೋಧಿಪೆ ತರುಣಿ ಮಣಿಯನೆ, ಏಕೆ ಕ್ರೋಧಿಪೆ? ಪಾಂಚಾಲಿ, ಅಗ್ರಜನಾಗ್ರಹ ಮೀರಿ ಶೀಘ್ರದಿ ಕುರುಕುಲ ಸೇರಿ, ಅಗ್ರಜನಾಗ್ರಹ ಮೀರಿ ಶೀಘ್ರದಿ ಕುರುಕುಲ ಸೇರಿ. ಬಗ್ಗಿಸುವೆ ಮದೊಂದ ಕಲರು, ಬಗ್ಗಿಸುವೆ ಮದೊಂದ ಕಲರು. ಮಗ್ನಲಾಗದೆ ಬಿಡು ಬಿಡು ಚಿಂತೆ, ಏಕೆ ಕ್ರೋಧಿಪೆ ತರುಣಿ ಮಣಿಯನೆ, ಏಕೆ ಕ್ರೋಧಿಪೆ? ಏಕೆ ಕ್ರೋಧಿಪೆ? ಏಕೆ ಕ್ರೋಧಿಪೆ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಮತ್ತೊಮ್ಮೆ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಮತ್ತೊಮ್ಮೆ ಅಪೇಕ್ಷಿಸಿರಿ ಆ ದ್ರೌಪದಿ. ಸಮಯವಿದೆ
ಆಗ ಚೆಲ್ಲುತ್ತ ಸೇರುವೆ ಕಾಂತಿಯನ್ನು, ಚೆಲ್ಲುತ್ತ ಸೇರುವೆ ಕಾಂತಿಯನ್ನು, ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ, ಪ್ರಮತೆಯ ಮರಣ ನೀಡುವೆ ರಾಮ, ಪ್ರಮತೆಯ ಮರಣ ನೀಡುವೆ ರಾಮ, ಸಮಯವಿದೆ. ಪ್ರಿಯ ಪ್ರಿಯತಮೆ, ಪ್ರಿಯ, ಪ್ರಿಯತಮೆ, ಹಿಂದೆ ಒಂದಿನ ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಇದು ಕುರುಕುಲಾಂತಕರ ಕಾಳರಾತ್ರಿ ಎಂದು ಹೇಳಿ ಸಂಬೋಧಿಸಿದೆ. ಮಾತನ್ನು ಮರೆತರ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಮತ್ತೊಮ್ಮೆ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವೆಯಾ ದ್ರೌಪದಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮನು. ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ನಡೆಯಬೇಕು, ಅದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛೆ ಇದ್ರೆ ಏನಾಗುವುದು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಬಿಡಿ. ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಅಗ್ರಜನು ಕೌರವನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಅವನು ಮಾತ್ರ ಕ್ಷಮಿಸುವುದಿಲ್ಲ. ಕೇಳು, ಮೃತ್ಯು ಕೋಪದಲ್ಲಿ ಬಲಿಷ್ಠವಾಗುವ ಶತ್ರುಗಳು ಅದೆಷ್ಟು ಮರೆಯಾದರೂ ಕಣ್ಮರೆಯಾಗಿ ಉಳಿಯಬಾರದು. ಯಮಲೋಕದಲ್ಲಿ ಚಿತ್ರಗುಪ್ತರೇ ಎಣಿಕೆ ಮಾಡಿಕೊಳ್ಳಲಿ. ಕೌರವನ ಪರಾಜಯ ನಿಶ್ಚಯ, ನಿಶ್ಚಯ, ನಿಶ್ಚಯ. ಪಾಂಚಾಲಿ, ಕೂಳ ಕೌರವನ ಬಾಳು ಗೆಡಿಸದೆ ಬಾಳು ತಾಳು ನೇಸುವ ಮತಿಯೇ ಪಾಂಚಾಲಿ. ಕೂಳ ಕೌರವನ ಬಾಳು ಗೆಡಿಸದೆ ಬಾಳು ತಾಳು ನೇಸುವ ಮತಿಯೇ ಸೈರಿಸೆ ಪರಿಯನ ದುರದಳು ಸೈರಿಸೆ ಪಾಂಚಾಲಿ. ದುರುದುಳೀಗಲೇ ಅವರನ್ನೆಲ್ಲರ ಸೆದಬಡೆಯುವೆ ನಾವು ಕಾಂತೆಯೇ. ದುರದೊಳಿಗಲೇ ಅವರನ್ನೆಲ್ಲರ ಸದಬಡೆಯುವ ನಾವು ಕಾಂತೆಯೇ. ದುರುಳ ಕೌರವನ ಸಿಗಿದು ತೆರೆಸುವೆ, ದುರುಳ ಕೌರವನ ಸಿಗಿದು ತೆರೆಸುವೆ ಸೈರಿಸೆ ಹರಿಯನು ದುರದೊಳು ಸೈರಿಸೆ. ವಿಶ್ವಣ್ಣ, ಕೆರಳಿದ ಕೆಂಡದಂತೆ ನಿಂತಿರುವ ಆ ಭೀಮಸೇನನನ್ನು ನೋಡು. ಈ ಭೀಮಸೇನನನ್ನು ನಿನ್ನಿಂದ ಹೊರತಾಗಿ ಮತ್ಯಾರಿಂದಲೂ ಶಾಂತಿಯನ್ನು ಮಾಡಲು ಸಾಧ್ಯವಿಲ್ಲವಣ್ಣ. ಅರ್ಜುನ, ಈತನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತಿಳಿಯುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಆ ಕೌರವರನ್ನು ಯುದ್ಧ ಮಾಡೋದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ದುಸ್ಸಾಹಸವೆನಿಸುವುದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ಅದು ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡೋನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಿಸಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನೆ ಇರಬಹುದು. ಆದರೆ ನಾನು ಮಾತ್ರ ಒಂದು ಗಳಿಗೆಯೂ ಸಹಿಸಲಾರೆ. ನಿಮ್ಮ ಪೌರುಷದ ಫಲವನ್ನು ನೀವೇ ಭಂಜಿಸಿರಿ. ನಾನು ಮತ್ತು ಈ ನನ್ನ ಗದೆ ಈ ವೇಳೆ ಕುರುಕುಲವೆಲ್ಲ ನಾಶ ಮಾಡಬಲ್ಲದು. ಶಾಂತನಾಗು ಸಹೋದರ. ಏತರ ನಡತೆ ಪ್ರೀತಿ ಸಹೋದರ, ಏತರ ನಡತೆ ಪ್ರೀತಿ ಸಹೋದರ, ಆತುರದಿಂದಿಯ ಫಲವೇಂತಿ ಹೋದೆ. ಸಹೋದರ, ಆತುರದಿಂದಿಯ ಫಲವೇಂತಿ ಹೋದೆ. ಏತರ ನಡತೆ ಪ್ರೀತಿ ಸಹೋದರ,
ಆತುರದಿಂದಿಹ ಫಲವೇಂತಿ ಹೋದೆ. ಧರ್ಮ ವಿಚಾರದ ಮರ್ಮವನರಿಯದೆ ಸಹೋದರ, ಧರ್ಮ ವಿಚಾರದ ಮರ್ಮವನರಿಯದೆ ಕರ್ಮಕ್ಕೆ ಪಾಪಿರಾಗು ವಿವೇಕಕ್ಕೆ ಸಹೋದರ, ಕರ್ಮಕ್ಕೆ ಬಾಹಿರಾಗು ವಿವೇಕಕ್ಕೆ ಏತರ ನಡತೆ ಪ್ರೀತಿ ಸಹೋದರ ಆತುರದಿಂದಿಹ ಫಲವೇಂತಿ ಹೋದೆ. ನನ್ನಲ್ಲಿ ಕೋಪವೇ ತಮ್ಮ, ಶಾಂತನಾಗು ಭೀಮ. ನಿನ್ನ ಕೋಪವನ್ನು ತಪ ಮಾಡುವ ಶಕ್ತಿ ನನ್ನಲ್ಲಿಲ್ಲ, ಶಾಂತನಾಗು. ಪಾಂಚಾಲಿ, ಮರಗುವೆಯೇ ಕೆಲೆ ಮಾನುನಿ ಮಣಿಯಳೆ, ಮರಗುವೆಯೇ ಕೆಲೆ ಮರಗುವೆಯೇ ಕೆಲೆ ಮಾನುನಿ ಮಣಿಯಳೆ, ಮರಗುವೆಯೇ ಕೆಲೆ ಪಾಂಚಾಲಿ. ಕರುಣಿನಿ ನಯ ಮನವು ನೋಡಲಾರೇನೋ ನಾ. ಪಾಂಚಾಲಿ, ಕರುಣಿನಿ ನಯ ಮಗವು ನೋಡಲಾರೇನೋ ನಾನು, ಮರಗುವೆಯೇ ಕೆಲೆ ಮಾನುನಿ ಮಣಿಯಳೆ, ಮರಗುವೆಯೇ ಕೆಲೆ. ಪಾಂಚಾಲಿ, ಧರ್ಮ ಜನಾಜ್ಞೆಯ ಮೀರಲಾರೆ ಓ ನಾವು. ಪಾಂಚಾಲಿ, ಧರ್ಮ ಜನಾಜ್ಞೆಯ ಮೀರಲಾರೆ ಓ ನಾವು. ಅನುವಿನಿಂದನು ತಲೆ, ಅನುವಿನಿಂದನು ತಲೆ ಧರ್ಮವನರೆ ದೇವೋ. ಅನುವಿನಿಂದನು ತಲೆ ಮರ್ಮವ ಮರೆದೆವೋ, ಮರಗುವೆಯೇ ಕೆಲೆ ಮಾನುನಿ ಮಣಿಯಳೆ, ಮರಗುವೆಯೇ ಕೆಲೆ. ಪಾಂಚಾಲಿ, ಸಮಾಚಾರವಾದರೂ ಏನು? ಪಾಂಚಾಲಿ, ಸಮಾಚಾರವಾದರೂ ಏನು? ಅಣ್ಣನು ಏಕೆ ಇಷ್ಟೊಂದು ಸಿಟ್ಟಾಗಿರುವರು? ಏಕೆ ನಿಮ್ಮ ಪ್ರಶ್ನೆಗಳಿಗೆ ಈ ನನ್ನ ಬಿಚ್ಚಿದ ಬಿರುಕೂದಲು ಸಮಾಧಾನ ಕೊಡಬಲ್ಲವೇನು? ಕೋಪ ಬೇಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯವನು. ಅಪ್ಪಣೆಯನ್ನು ಕೊಡು ಪಾಂಚಾಲಿ. ಅಲ್ಲವೇ ಪಾಂಚಾಲಿ? ಆಹಾ, ಧರ್ಮ ಧರ್ಮವೆಂದು ಅಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನು ಮರೆಯುವುದು ನಿಮಗೆ ಉಚಿತವೇ? ಪಾಂಚಾಲಿ, ಧರ್ಮ ರಕ್ಷಣೆಯಂತೆ ಯುದ್ಧದಂತೆ ಧರ್ಮ ರಕ್ಷಣೆಯೂ ಸಹ ಕ್ಷತ್ರಿಯರ ಕರ್ತವ್ಯವಲ್ಲವೇ? ಯುದ್ಧವು ಎಂತಹ ಘೋರ ಎಂಬುದನ್ನು ನೀನು ತಿಳಿದಿಲ್ಲವೇ? ಈಗ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಿನ ಅಕಾರ್ಯಕ್ಕಾಗಿ ನಾವೇ ಚಿಂತೆ ಪಡಬೇಕಾಗಿರುವುದು. ಆದ್ದರಿಂದಲೇ ನಾನು ಈ ಶಾಂತಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದ್ರೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿದರೆ ಕುಲ ಪುರೋಹಿತರನ್ನು ಕಳಿಸಲು ಇದು ಮದುವೆ ಔತಣವಲ್ಲ. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಶ್ರೀಕೃಷ್ಣ ಪರಮಾತ್ಮನನ್ನು ಪುನಃ ಅಪಮಾನಕ್ಕೆ ಗುರಿಪಡಿಸಲು ಎಂಬುದೇ ನನ್ನ ಚಿಂತೆ.
ಏನಿದು ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ವಿಚಾರವನ್ನು ಕೇಳುವುದರಲ್ಲಿ ನನಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಿಯ, ಸ್ವಲ್ಪ ತಡಿ. ಯದುಪತಿಯು ನಗುಮಗುದಿಂದ ಇತ್ತಲೇ ಬರುತ್ತಿರುವನು. ರಾಜ್ಯಸಭೆ ವಿಚಾರ ತಿಳಿದರೆ ಅಂತ ನಿಮ್ಮ ಇಷ್ಟದಂತೆ ಆಗಿ. ಪ್ರಿಯ, ಶಾಂತರಾಗಿ. ಅಲ್ಲ, ಈ ಸಂಧಿಯ ನಮಸ್ಕಾರವನ್ನು ಪರಮಾತ್ಮ, ಸ್ವೀಕರಿಸೋಣ. ಪಾಂಡುಪುತ್ರರ ಪ್ರಣಾಮಗಳು. ಧರ್ಮದ ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಕೃಷ್ಣ, ನನ್ನದು ಒಂದು ನಮಸ್ಕಾರವಿರಲಿ. ನಿಮಗೂ ಮಂಗಳವಾಗಲಿ. ತಂಗಿ ದ್ರೌಪದ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರು ಯಾರು? ಆಚಾರಿ, ನನಗೆ ನಿಲ್ಲ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡಿ, ನಮ್ಮಣ್ಣನ ಮಾತು ಮುಗಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಸಹ ಮುಗಿದು ಹೋಗುವುದು. ಪರಮಾತ್ಮ, ಸದ್ಯ ವಿಚಾರವಷ್ಟೇ ನಡೆಯುತ್ತಲ್ಲವೇ ಯದುಪತಿ? ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲೇ ನಾನು ನಿರೀಕ್ಷಿತಂತೆ ನಡೆಯಿತು. ನಾನಿನ್ನು ತಡೆಯಲಾರ ಯದುಪತಿ. ಈ ಸಂಧಿಯ ಪ್ರಸ್ತಾಪವು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೈನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ಅವಧಿಯಲ್ಲಿ ಅರ್ಜುನನ ಕೈಗಳಿಗೆ ಬಳೆಗಳನ್ನು ತೊಡಿಸಿದೆ. ಈಗ ಸಂಧಿಯ ನೆಪದಲ್ಲಿ ನಮ್ಮ ಐವರಿಗಳಿಗೂ ಸೀರೆಗಳನ್ನು ಉಡಿಸಲು ಅಪೇಕ್ಷಿಸುವೆಯ? ಯಾರ ಅಗ್ರಣಿ? ಈ ಪಾಂಡುಪುತ್ರರ ಮೇಲೆ ನಿನಗೆ ಕೈಯ ಇಷ್ಟೊಂದು ಆಕ್ರೋಶ? ನಿನಗೆ ತಕ್ಕ ವಿಚಾರವನ್ನು ತಿಳಿಸುವೆನು. ಸ್ವಾಭಿಮಾನ ಶೂನ್ಯನಾದ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದಯ್ಯ. ಅತಿ ನಿಖರವಾದ ಸಂಬಂಧವೇ ಇರುವುದಯ್ಯ. ಪರಮಾತ್ಮ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ಆ ದುರ್ಯೋಧನ ಸಹ ಒಪ್ಪಿದನು. ನನಗಿನ್ನೆಲ್ಲ ಕೆಲಸವಿಲ್ಲ. ಈ ಮಾತನ್ನು ಕೇಳಬೇಕೆಂಬ ಇಚ್ಛಾಗಿತ್ತು, ಅದನ್ನು ಸಾಧಿಸಿದೆ. ಚೆನ್ನಾಗಿ ಸಾಧಿಸು. ಈ ಪುರುಷರ ಫಲವನ್ನು ನನಗೆ ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಭೀಮಸೇನ,
ನಿಲ್ಲಯ್ಯ ನಿಲ್ಲೋ, ನೀನು ಇಡಂಬಾಪತಿಯೇ ಸರಿ. ನಿನಗೆಷ್ಟೊಂದು ಕೋಪ ಇಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳಲು ಹೇಗೆ ತಾನು ಸಾಧ್ಯ? ಸಮಾಧಾನ ತಂದುಕೊಂಡು ನನ್ನ ಮಾತುಗಳನ್ನು ಆಲಿಸಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಳಬೇಡ. ಈ ಸಂಧಿಯ ಸುದ್ದಿ ನನಗೊಪ್ಪದು. ನಿನಗೆ ಒಪ್ಪ ವಿಚಾರ ಹೊಂದಿರುವುದು. ಆ ದುರ್ಯೋಧನಿಗೆ ಒಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಅದರ ಉದ್ದೇಶವು ಸಂಧಿ ಅಲ್ಲ ತಾನೇ? ಹೇಳು ಕೃಷ್ಣ, ಬೇಗ ಹೇಳು. ಆ ಸಂಧಿಯನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈ ಜೋಡಿಸಿಕೊಂಡು ಕುಳಿತುಕೊಂಡರೆ ಎಲ್ಲವೂ ತಕ್ಕ ರೀತಿಯಲ್ಲಿ ಹೇಳಿ. ಇಲ್ಲ ಇಲ್ಲ, ನಿಂತಿದ್ದಂತೆಯೇ ತಿಳಿಸಿಬಿಡು. ಇಲ್ಲಯ್ಯ, ನೀನು ಕುಳಿತುಕೊಳ್ಳುವವರು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಶಬೇಕಯ್ಯ. ಅಯ್ಯ ಕೃಷ್ಣ, ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದು. ಆದ್ದರಿಂದ ಸಮಾಧಾನ ತಂದುಕೊಂಡು ನನ್ನ ಮಾತುಗಳನ್ನು ಆಲಿಸಿ ನನ್ನ ಬಳಿಯಲ್ಲಿ ಕೈ ಜೋಡಿಸಿಕೊಂಡು ಕುಳಿತುಕೋ. ನಿನ್ನ ಕೃಷ್ಣ, ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ನನ್ನ ಬಂಧು ಒಡೆಯಾಗದೆಯನ್ನ ಅರ್ಜುನ. ತಂಗಿ ದ್ರೌಪದ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ತಿಳಿಯಿತು? ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವನೇ? ತಂಗಿ ದ್ರೌಪದ, ಹಾಗಾದ್ರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ ಅಣ್ಣ? ತಂಗಿ ಎಡಮುರಿಯ ಸಂತಪಿಸುವುದೇಕೆ ಸೋದರಿ, ಅಂತರಂಗದಿ ನಾನು ಕೈ ಬಿಡೆನೋ. ತಂಗಿ ದ್ರೌಪದ, ಸಂತಪಿಸುವುದೇಕೆ ಸೋದರಿ, ಅಂತರಂಗದಿ ನಾನು ಕೈ ಬಿಡೆನೋ. ಮನದ ದುಗುಡವ ಬಿಡುವಿದು ಸೋದರಿ, ಮನದ ದುಗುಡವ ಬಿಡುವಿದು ಸೋದರಿ, ಚಿಂತೆಯ ಗರಿಸಿ ಶಾಂತಿಯ ನೆಲೆಸುವೆ. ಚಿಂತೆಯ ಗರಿಸಿ ಶಾಂತಿಯ ನೆಲೆಸುವೆ. ಸಂತಪಿಸುವುದೇಕೆ ಸೋದರಿ, ನಿನ್ನ ಅಂತರಂಗದಿ ನಾನು ಕೈ ಬಿಡೆನೋ. ದುರುಳ ಸಭೆಯಲ್ಲಿ ದುರುಳ ದುಶ್ಯಾಸನೋ, ಕುರುರಾಜ ಸಭೆಯಲ್ಲಿ ದುರುಳ ದುಶ್ಯಾಸನೋ, ಕುರುರಾಜ ಸಭೆಯಲ್ಲಿ ದುರುಳ ದುಶ್ಯಾಸನೋ. ಸೀರೆಯ ಸೆಳೆವಾಗ ಮೊದಲಿಡುತ್ತ ಕೃಷ್ಣ, ಸೀರೆಯ ಸೆಳೆವಾಗ ಮೊರೆಯಿಡುತ್ತ ಕೃಷ್ಣ. ಕರೆಯ ಕೃಷ್ಣ 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 ಎಂದು, ಕರೆಯ ಕೃಷ್ಣ 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 ಎಂದು ಹರಿತ ಕ್ಷಣಗಳು ಸಲಗಿದೆನೆ ಕೈಗೆ. ಹರಿತ ಕ್ಷಣಗಳು ಸಲಗಿದೆನೆ ಕೈಗೆ. ಸಂತಪಿಸುವುದೇಕೆ ಸೋದರಿ, ನಿನ್ನ ಅಂತರಂಗದಿ ನಾನು ಕೈ ಬಿಡೆನೋ. ವೀರ ಪಾಂಡವರ ಪತ್ನಿಯು ನೀನು, ವೀರ ಪಾಂಡವರ ಪತ್ನಿಯು ನೀನು. ವಿವಿಧ ಚಿಂತೆಯೋ ಬಳಲು ಬಂದಾಗಿದೆ.
ನಡೆಸುವೆ ಜಗದಿ ನಿನ್ನ ಇಷ್ಟದಿ ನಡೆಸುವೆ ಜಗದಿ ನಿನ್ನ ಇಷ್ಟವ ನಡೆಸುವೆ ಜಗದಿ ಎನ್ನಲು ತೇಗೆ ಮನೆಯ ಬರೆದಿ ಎನ್ನಲು ತೇಗುವೆ ಮನೆಯ ಬರೆದಿ ಸಂತತಿ ಸಿಗುಬೇಕೆ ಎನಿಸೋದರಿ ನಿನ್ನ ಅಂತರಂಗದಿ ನಾನು ಕೈ ಬಿಡೆನೋ ಕೈ ಬಿಡೆನೋ ಕೈ ಬಿಡೆನೋ. ತಂಗಿ ದ್ರೌಪದ, ಇದು ಪರ್ಯಾಸವಲ್ಲ ತಂಗಿ. ಶತ್ರುಗಳ ಎಡಮುರಿಯನ್ನು ಕಟ್ಟುವುದಕ್ಕೆ ಬರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನ್ನೆ ಪತಿಯ ಕೈಗಳನ್ನು ಬಂಧಿಸು. ಪ್ರಿಯ ಪಾಂಚಾಲಿ, ಪರಮಾತ್ಮನ ಹೇಳಿದಾಗೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಆಹಾ, ಆಗಬಹುದು ಪ್ರಿಯ. ಕಟ್ಟಲೆ ಪ್ರಿಯ. ಬಂಧಿಸು. ಅಣ್ಣ ಈಗ ಎಲ್ಲರೂ ಆಲಿಸಿ ಕೇಳಿರಿ. ಈ ಭೀಮನು ಬಂಧಿಸಿರುವ ಹಗ್ಗವು ರಾಜಸಭೆಯಲ್ಲಿ ನನ್ನ ಕೈಗಳನ್ನು ಕಟ್ಟಲು ಹಣವಾಗಿದ್ದವು. ಯಾರು ಈ ಕಾರ್ಯವನ್ನು ಮಾಡಿದವರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನ. ಏನು ಹೇಳಿದೆ ಕೃಷ್ಣ? ಈ ಹಬ್ಬದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಇಷ್ಟು ಮಾತ್ರವಲ್ಲ, ನುಡಿದನು ಕೌರವನೋ ಇದಂಬಾಪತಿಯೇಕೆ ದೊಡ್ಡ ಕೊತ್ತ ನುಡಿದ ಕೌರವನೋ ಇದಂಬಾಪತಿಯೇಕೆ ಕಡೆಗೂ ಯುದ್ಧವಗೈದೆ ಕೊಡೆನು ರಾಜ್ಯವ ಕಡೆಗೂ ಯುದ್ಧವಗೈದೆ ಕೊಡೆನು ರಾಜ್ಯವೈದು ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು ಐವರಿಗೈದು ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು ಕೊಡುವೆನು ರಾಜ್ಯವನ ಮಡಿದಾಗ ಎಲ್ಲ ಕೊಡುವೆನು ರಾಜ್ಯವನ ಮಡಿದಾಗ ಎಲ್ಲ ಸುಡುಪುತ್ತ ನುಡಿಸಲು ಕೌರವನು ಇಡಂಬಾಪತಿಯೇಕೆ 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 5 ಮಾರು ಭೂಮಿಯನ್ನು ಕೊಡಲು ಆತನು ಸಮ್ಮತಿಸಲಿಲ್ಲ. ನೀವು ಬಯಸುವುದಾದರೆ ಅದು ರಣರಂಗದಲ್ಲಿ ಎಂದು ಹೇಳಿಯೇ ಬಿಟ್ಟನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ಪಾಂಡವ ರಾಯಭಾರಿಯನ್ನು ಯಾವ ಕುಂಡಿಕೌರವನು ಈ ರೀತಿ ಅಪಮಾನ ಪಡಿಸಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ನಮ್ಮಲ್ಲಿ ಏನೂ ಉತ್ತರವಿಲ್ಲವಣ್ಣ. ಅಷ್ಟು ಮಾತ್ರವಲ್ಲ, ಆತನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಬಯಸುವುದಾದರೆ ಅದು ರಣರಂಗದ ರಂಗದಲ್ಲಿ ಎಂದು ಆದೇಶ ಮಾಡಿದನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ಪರಮಾತ್ಮ, ಯಾಕೆ ಯಾರು ಬಿಚ್ಚುವುದಿಲ್ವೇ? ಬೇಡ, ಅವನೇ ಬಿಚ್ಚಿಕೊಡೋನು. ಈಗ ಕೇಳಿದೆ, ಈ ಭೀಮನ ಪ್ರತಿಜ್ಞೆ
ಘನತರ ಪಾಂಡವಗ್ರಜನ ಹನುಜನು ನಾನಾದೊಡೆ ಘನತರ ಪಾಂಡವಗ್ರಜನ ಹನುಜನು ನಾನಾದೊಡೆ ಎನ್ನಮ್ಮ ಕುಂತಿ ದೇವಿಯ ಸುತನು ನಾನಾದೊಡೆ ಮುಂಬರುವ ಸಮರಾಂಗಣದಿ ಪರಮ ಪಾವನ ಬದ್ಧ ನಾನಾದೊಡೆ ಮುಂಬರುವ ಸಮರಾಂಗಣದಿ ದುರುಳ ಕೌರವರ ನಾಶ ಇದು ಸತ್ಯ ಇದು ಸತ್ಯ ಇದು ಸತ್ಯ ನಾಳಿನ ಭಯಂಕರ ಯುದ್ಧದಲ್ಲಿ ನಾನು ಶ್ರೇಷ್ಠವಾದ ಕ್ಷತ್ರಿಯ ಚಂದ್ರಾಂಶದಲ್ಲೇ ಜನಿಸಿದ್ದು ನಿಜವಾದರೆ ಎನ್ನಮ್ಮ ಕುಂತಿ ವೀರಮಾತೆ ಕುಂತಿದೇವಿಯು ಸಂಧ್ಯಮಾನ ಮಾಡಿದ್ದು ಸತ್ಯವೇ ಆದರೆ ಆ ದುರ್ಯೋಧನನ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿಯ ರತ್ನಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ದುರ್ಯೋಧನನ ತೊಡೆಯನ್ನು ಮುರಿದು ಅವನ ರಾಜಕಿರೀಟವನ್ನು ಈ ನನ್ನ ಎಡಗಾಲಿನಿಂದ ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನನ ಒಡಲನ್ನು ಅವನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವನು. ಅಲ್ಲದೆ ನನ್ನ ಪ್ರತಿಜ್ಞೆಯನ್ನು ನಾನು ಸಾಧಿಸಿದೆ ಹೋದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತದೆ. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನ ಇದೇ ಇರಬಹುದು. ನನ್ನ ಜನ್ಮ ವೃತ್ತಾಂತದ ಸ್ಥಳ ಇದೇ ಇರಬಹುದು. ಹೇ ಭಗವಾನ್ ಭಾಸ್ಕರ, ನಿನ್ನ ಜಲ್ವಂತ ಪ್ರಭೆಯಿಂದ 3 ಲೋಕವನ್ನೇ ಉದ್ಧರಿಸುವೆ. ಆದರೆ ನನ್ನ ಜನ್ಮ ರಹಸ್ಯದಿಂದ ನನ್ನನ್ನು ಉದ್ಧಾರ ಮಾಡು ಪ್ರಭು. ಸಪ್ತಾಸ್ವರಂ ಸಮಾರೂಢಂ ಪ್ರಚಂಡಂ ಕಶ್ಯಪಾತಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಹೇ ಸೂರ್ಯದೇವ, ಅರಿಯಲಾಗದ ಘೋರಸಂ ನಾಪ್ತಿಯೊಳು ನಾ ಮುಳುಗಿದೆ. ಅರಿಯಲಾಗದ ಘೋರ ಸಂದೇಶ ಅರಿಯಲಾಗದ ಘೋರ ಆಪ್ತಿಯೊಳು ನಾ ಮುಳುಗಿದೆ. ಅರಿಯಲಾಗದ ಘೋರ ಸಂದೇಶ ಮನದಿ ಮೂಡಿದ ಅಂಧಕಾರ ಬೆಳಗಿಸಿನ್ನೋ ಭಾಸ್ಕರ. ಹೇ ಸೂರ್ಯದೇವ, ಮನದಿ ಮೂಡಿದ ಅಂಧಕಾರ ಬೆಳಗಿಸಿನ್ನೋ ಭಾಸ್ಕರ. ನಿಲ್ಲಿಸಿನ್ನೋ ಶೋಧನೆಯು ನಿಲ್ಲಿಸಿನ್ನೋ ಶೋಧನೆಯು ಶಾಂತಿ ನೀಡೋ ಶ್ಯಾಮಲಾಂಗ. ಅರಿಯಲಾಗದ ಘೋರ ಸಂದೇಶ ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದೆನು ಪದ್ಮನಾಭ. ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದೆನು ಪದ್ಮನಾಭ. ಸಿನ್ನೋ ಶೋಧನೆಯು ನಿಲ್ಲಿಸಿನ್ನೋ ಶೋಧನೆಯು ಶಾಂತಿ
ಘೋರ ನಾಬ್ದಿಯೊಳು ನಾ ಮುಳುಗಿದೆ ಅರಿಯಲಾಗದ ಘೋರ ಸಂದೇಶ ಭಾಸ್ಕರ ಭಾಸ್ಕರ ಸೂರ್ಯದೇವ ಹೇ ಭಗವಾನ್ ಭಾಸ್ಕರ ಸೂರ್ಯದೇವ ಓಂ ನಮೋ ಸೂರ್ಯದೇವ ಕರ್ಣ, ಓಂ ನಮೋ ಸೂರ್ಯದೇವ ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಯ ವ್ರತವನ್ನು ಭಂಗಪಡಿಸಿದವರು? ಕರ್ಣ, ನೀನು ಪೂಜಿಸುವ ಸರ್ವಸಾಕ್ಷಿಯ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿ ನಾನಲ್ಲವೇ ಕಂದ? ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಮಗನೇ, ಕುಂತಿ ಎಂದು ಕರೆಯುವರು. ನೀನು ಏನು ಹೇಳುವೆಯೋ ನನಗೆ ಒಂದು ತಿಳಿಯದು. ಆದರೆ ನಿನ್ನ ಕಣ್ಣುಗಳಲ್ಲಿ ಕರುಣಾ ದೃಷ್ಟಿ ಪ್ರಾರ್ಥ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿದೆ. ನಿನ್ನ ಧ್ವನಿಯು ನನ್ನ ಹೃದಯ ತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ನನ್ನ ಚಿಕ್ಕಂದಿನ ನೆನಪುಗಳು ಬೇತುರಸುತ್ತಿವೆ. ಕಂದ, ನಾನು ನಿನ್ನ ಹೆತ್ತ ತಾಯಿ ಮಗನೇ, ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕಂದ. ಏನು ನೀನು ನನ್ನ ಹೆತ್ತ ತಾಯಿ? ಇಲ್ಲ ಇಲ್ಲ, ಆ ಅರ್ಜುನನ ತಾಯಿ ಕುಂತಿ. ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ. ಬಯಸಿದ ದರುಸನವು ದೊರಕಿತಮ್ಮ ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಸನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ ಅಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ ಎಂದಿಗೆ ಈ ಋಣವ ತೀರಿಸಲೀನ, ಎಂದಿಗೆ ಈ ಋಣವ ತೀರಿಸಲೀನ. ಕಲಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಅಮ್ಮ ಅಮ್ಮ. ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಮಗುವನು ನಾನಾದ ಏನಂದನು ಅರಿಯೇ. ಮಗುವನು ನಾನಾದ ಏನಂದನು ಅರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಸನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ. ನಾ ಮಾಡಿದ ಪರಾಧ ಏನದು ತಾಯಿ ಅಮ್ಮ. ನಾ ಮಾಡಿದ ಪರಾಧ ಏನದು ತಾಯಿ. ಅಕ್ಷಮ್ಯವೆನಿಸಿ ಜೀವನ ತೊರೆದೆ, ಅಕ್ಷಮ್ಯವೆನಿಸಿ ಜೀವವ ತೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯಿ.
ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ ಐವರ ಮಾತೆ ನಿನಗಿಹುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ 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 ಕೀರ್ತಿಶೀಲನಾಗು ಕಂದು. ಅಮ್ಮ, ತಾಯಿ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಅಯ್ಯೋ, ಈ ಪಾಪಿಯ ದೇಹವನ್ನು ಅಲ್ಲಿಯ ಜಲಚರ ಪ್ರಾಣಿಗಳು ತಿನ್ನದೇ ಬಿಟ್ಟೆ. ಅಯ್ಯೋ ಅಮ್ಮ, ಕಾಡಿನಲ್ಲಿ ವಾಸವಾಗುತ್ತಿರುವ ಕ್ರೂರ ಮುಖ ಪಕ್ಷಿಗಳೆಲ್ಲವೂ ತಮ್ಮ ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಸಾಕಿ ಸೆಲ್ಲುತ್ತಿರುವವು. ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ಪುತ್ರನೆಂದು ಈನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ನೊಂದು ಬೆಂದು ಕುಗ್ಗಿ ಹೋಗುತ್ತಿದ್ದಾಗ ಇವೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕೆ ತಾಯಿ ಸುಮ್ಮನಾದೆ? ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಅಪಮಾನದ ವಿರುದ್ಧ ಕ್ಷೇತ್ರದಲ್ಲಿ ವಿಭಿನ್ನ ಸಮಾವರಣದಲ್ಲಿ ಬಿಟ್ಟೆ ಹೇಗೆ ತಾಯಿ? ಕರ್ಣಾರ್ಜುನರ ಸೋದರ ಸ್ನೇಹವನ್ನು ನಾಶ ಮಾಡಿ ಅವರಿರುವರ ಮಧ್ಯದಲ್ಲಿ ಈ ದ್ವೇಷದ ಕಮರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಅಮ್ಮ ಅಮ್ಮ ಏಕೆ ಮಾತನಾಡುತ್ತಿಲ್ಲ? ನೋಡು, ಈ ಗಂಭೀರ ಅಂಧಕಾರವು ಭೂಮಿಯನ್ನು ಆವರಿಸಿರುವಂತೆ ನಿನ್ನ ಮೌನದ ಲಜ್ಜೆಯು ನನ್ನ ಜೀವನವನ್ನು ಅಂಧಕಾರಮಯವಾಗಿ ಮಾಡಿದೆ. ಅಮ್ಮ ಅಮ್ಮ ನನಗೆ ಉತ್ತರ ಕೊಡುವ ಇಷ್ಟವಿಲ್ಲವೇ ತಾಯಿ? ಹೋಗಲಿ ಬಿಡು ತಾಯಿ, ನನ್ನ ಪ್ರಶ್ನೆಯು ನಿರ್ತವಾಗಿಯೇ ಉಳಿದು ಹೋಗಲಿ. ನಾನು ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃಪ್ರೇಮದಿಂದ ವಂಚಿತನಾದೆ ಎಂಬುದನ್ನು ತಿಳಿಸಿದ್ದರೆ ಹೋಗಲಿ. ಆದರೆ ಈ ದಿನ ನನ್ನಲ್ಲೇಕೆ ಬಂದೆ ತಾಯಿ? ಅಮ್ಮ ಕಂದ ಕಂದ ತಾಯಿ
ನೇತ್ರ ಚೆಲ್ಲದಂತೆ ನಿನ್ನ ಕ್ಷಮೆಯು ನಿನ್ನ ದುಃಖ ದೇಹವನ್ನು ಸಮಾನ ಮಾಡಲು. ಅಮ್ಮ, ನೀನು ನನ್ನ ಹೆತ್ತ ತಾಯಿಯು, ದೈವಕ್ಕೆ ಸಮಾನಲು. ನಿನ್ನನ್ನು ದೂಷಿಸಿದರೆ ನಾನು ಈ ಲೋಕದಲ್ಲಿ ಪರಮ ಪಾಪಿ ಆಗುವೆನು ತಾಯಿ, ಪರಮ ಪಾಪಿ ಆಗುವೆನು. ಇಷ್ಟು ದಿನದ ಮೇಲಾದರೂ ನಾನು ನಿನ್ನ ಮಗನೆಂಬ ವಿಚಾರ ನೆನಪು ಬಂದಿದ್ದಲ್ಲ, ಕರುಣೆ ತೋರಿದೆಯಲ್ಲ. ಆಗಿದ್ದು ಆಗಿ ಹೋಗಿತು ಮಗನೇ. ಈಗಲಾದರೂ ನಿನ್ನ ತಮ್ಮಂದರೊಡನೆ ಸೇರಿ ಸುಖವಾಗಿ ಬಾಳು ಕಂದ. ವೈರಿಗಳಾದ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಆರೈಸಬೇಡ ಮಗನೇ. ಸೌಭಾಗ್ಯ ದಾನವನ್ನು ಮಾಡು ಕಂದ, ಸೌಭಾಗ್ಯ ದಾನವನ್ನು. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು, ನಡೆಸಿಕೊಡುವೆನು. ಆದರೆ ಸ್ವಾಮಿ ದ್ರೋಹ ಮಾತ್ರ ಒಂದನ್ನು ಮಾತ್ರ ಮಾಡಲಾರೆನು ತಾಯಿ, ಮಾಡಲಾರೆನು. ಅಮ್ಮ, ಎತ್ತ ತಾಯಿ ನಾನು ನಿನ್ನಲ್ಲಿ ಶರಣೆಗೆ ಬೇಡಿಕೊಳ್ಳುವೆನು. ಪಾಂಡವರನ್ನು ಉಳಿಸು ಮಗನೇ, ಅವರೊಡನೆ ವೈರತ್ವವನ್ನು ಕಳೆ ಕಂದ. ಅಮ್ಮ, ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪುರದಾತನನ್ನೇ ನಂಬಿರುವಾಗ, ಆತನ ಕಾರ್ಯಗಳು ಸುದೀಕವಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನನಗೆ ಆಶ್ರಯ ನೀಡಿ ಕಾಪಾಡಿ ಸ್ನೇಹಿತನಾದ ಆತನನ್ನು ತೊರೆದರೆ ಕೊಲೆಪಾತಕನಿಗಿಂತಲೂ ಕಡಿಮೆ ಆಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಿಂದಿರು ನರಕಕ್ಕೆ ಬೀಳುವರು. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆ ತಗ್ಗಿಸಿ ಬಾಳಬೇಕಾಗುವುದು. ಈ ಸನ್ನಿವೇಶನದಲ್ಲಿ ನೀನು ನನಗೆ ಯಾವ ರೀತಿ ಹಿತವಚನೆ ಬೋಧನೆ ಮಾಡುವೆ ತಾಯಿ? ನೀನು ಹೇಳುವುದು ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಹುಟ್ಟದ ಸಹೋದರರಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಕರ್ತವ್ಯವಲ್ಲವೇ ಕಂದ? ನೀವಾರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಹಸ್ತಿನಾವತಿಯ ರತ್ನ ಸಿಂಹಾಸನವು ನಿನ್ನದು, ಅದನ್ನು ಪಡೆಯಲು ಪ್ರಯತ್ನಿಸು ಕಂದ. ಅಮ್ಮ, ಇದುವರೆಗೂ ಆ ಸೋದರ ಭಾವನೆ ನನ್ನಲ್ಲಿರಲಿಲ್ಲ ತಾಯಿ. ಇದು ನನ್ನ ತಪ್ಪೇನಮ್ಮ. ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಇನ್ನು ಅವರಿಗೆ ಪ್ರಾಣ ಭಯ ಎಲ್ಲಿಂದ ಬರುವುದು ತಾಯಿ? ಬಿಡು ಜನನಿ, ನಿನ್ನ ವ್ಯಥೆಯನ್ನು ಬಿಡು. ಲೋಕೈಕ ವೀರನಾದ ನೀನು ಆ ಸುಯೋಧನಲ್ಲಿ ಸೇರಿ ಯುದ್ಧವನ್ನು ಹೂಡಿರುವಾಗ ನಾನು ಹೇಗೆ ತಾನೇ ಭಯಪಡಿದಿರಲಿ? ಹೋಗಲಿ ಅಮ್ಮ, ಹೋಗಲಿ, ಯುದ್ಧದಲ್ಲಾದರೂ ಎದುರು ಪರನ್ಮುಖನಾಗು ಕಂದ, ಪರನ್ಮುಖನಾಗು ಮಗನೇ. ಅಮ್ಮ, ಪೌರುಷವಿರುವವರೆಗೂ ಯುದ್ಧವನ್ನು ಮಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಕಂದ, ಅಮ್ಮ, ಹೋಗಲಿ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವು ನೀನೇನು ಬಲ್ಲೆ? ಈ ಪ್ರಪಂಚವೇ ನನ್ನನ್ನು ಹೊರೆದೂಕಿ ಬಿಟ್ಟಾಗ ಮನ್ನಣೆಯಿಂದ ಸಾಕಿದನಲ್ಲವೇ? ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸಿದನಲ್ಲವೇ? ನನ್ನ ಪ್ರಾಣದ ಪ್ರಾಣ ಸಕನಂತೆ, ನನ್ನ ಹೃದಯದ ಹೃದಯ ಸಕನಂತೆ ತನ್ನನ್ನೇ ತನ್ನ ರಾಜ್ಯದ ಸ್ತಂಭವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನನಗೆ ಆಶ್ರಯ ನೀಡಿ ಕಾಪಾಡಿ ಸ್ನೇಹಿತನಾದ ಆತನನ್ನು ತೊರೆದರೆ ಕೊಲೆಪಾತಕನಿಗಿಂತಲೂ ಕಡಿಮೆ ಆಗುವುದಿಲ್ಲವೇ? ನಾನು ಪರನ್ಮುಖನಾಗಲಾರೆ ತಾಯಿ, ಪರನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ. ಪಾಂಡವರೊಡನೆ ಕೂಡಿ ಬಾಳುವ ನಿನಗಿಷ್ಟವಿಲ್ಲದಿದ್ದರೆ ನಾಳೆ ನಡೆಯುವ ಘೋರ ಯುದ್ಧದಲ್ಲಿ ಪಾಂಡವರು ನಿನಗೇನಾದರೂ ಎದುರಾದರೆ ಅವರನ್ನು ಮಾತ್ರ ಕೊಲ್ಲಬೇಡ ಕಂದ. ಅವರನ್ನು ಉಳಿಸಿ ಮಗನೇ, ಅವರನ್ನು ಉಳಿಸಿ ಕಂದ. ಯಾರನ್ನಾದರೂ ಉಳಿಸುವೆನು, ಆದರೆ ಆದರೆ ಅರ್ಜುನನು ಮಾತ್ರ ಉಳಿಸಲಾರೆ ತಾಯಿ, ಉಳಿಸಲಾರೆ. ಮಗನೇ, ಅರ್ಜುನ ಮೇಲೆ ನಿನಗೆ ಏಕೆ ಇಷ್ಟೊಂದು ಕೋಪವೇಕೆ ಕಂದ? ಅಮ್ಮ, ಅವನೊಡನೆ ಹೋರಾಡುವುದನ್ನು ನೋಡಿ ನನ್ನ ಸ್ವಾಮಿಯು ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಹೋಗಲಿ ಬಿಡು ಕಂದ, ನಿನ್ನ ಇಚ್ಛೆ ಇದ್ದಂತಾಗಲಿ. ಕಟ್ಟ ಕಡೆಯದಾಗಿ ತಾಯಿಯ ಮಾತನ್ನು ನಡೆಸಿಕೊಡುವೆಯಾ ಕಂದ? ಅದೇನು ಹೇಳು ತಾಯಿ, ನಡೆಸಿಕೊಡುವೆನು. ಕಂದ, ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಚಿ ಧರ್ಮವನು ನಾ ಬಿಡನೊಲ್ಲೆ,
ತಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡನೊಲ್ಲೆ ಇದೋ ಕೊಡುವನು ಭಾಷೆಯನು ಬಿಡು ಚಿಂತೆಯ ಜನನಿ ಅಮ್ಮ ಸಂದೇಹವ ಬಿಡು ಅಮ್ಮ ಈ ಕರ್ಣನ ಭಾಷೆ ಕಂದ ಅಮ್ಮ ಮಾತೆಯ ಮಾತನು ಆಲಿಸು ನೀನು. ಮಾತೆಯ ಮಾತನು ಆಲಿಸು ನೀನು. ಜಗತ್ತಿನ ಮರ ವಿಜಯಗಳು ನೀನು. ಜಗತ್ತಿನ ಮರ ವಿಜಯಗಳು ನೀನು. ಕುಮರನಿಗೆ ಪರಮದಯಾಳು. ಜಗದೊಳು ಸಮರನಿ ಜಗಗಳು ನೀನು. ಕನ್ಯಾ ಮಗನೇ ದೊಡ್ಡ ಮಾನವ ತೊಡದೆಯ ನೀನು. ದೊಡ್ಡ ಮಾನವ ತೊಡದೆಯ ನೀನು. ನೀಟಗನದಿ ಬೇಸುರುವೆ. ನೀಟಗನದಿ ಬೇಸುರುವೆ. ಕುಮರನಿಗೆ ಪರಮದಯಾಳು. ಜಗದೊಳು ಸಮರನಿ ಜಗಗಳು ನೀನು. ಕನ್ಯಾ ಮಗನೇ ಕುಮಾರ, ನಾನು ಕೇಳುವುದೇನೆಂದರೆ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ಅಮ್ಮ ಕಂದ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ ಕಂದ? ಏನು ಇಲ್ಲ ತಾಯಿ ಸಂದೇಹವ ಬಿಡು ಅಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಕಂದ, ಮಗನೇ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ ಈ ಮುಗಿಲ ಇಳಿದು ಬರಲಿ ಈ ದರೆಯ ಇಳಿದು ನಿಲ್ಲಲಿ ಅಮ್ಮ ಈ ಮುಗಿಲ ಇಳಿದು ಬರಲಿ ಈ ದರೆಯ ಇಳಿದು ನಿಲ್ಲಲಿ ಇತ್ತಾನೆ ತಪ್ಪನಮ್ಮ ನಿನ್ನಾನೆ ಸತ್ಯವಮ್ಮ ಬಿಡು ಚಿಂತೆಯ ಜನನೀ ಸಂದೇಹವ ಬಿಡು ಅಮ್ಮ ಈ ಕರ್ಣನ ಭಾಷೆಯ ಕೇಳಮ್ಮ ಸಂದೇಹವ ಬಿಡು ಅಮ್ಮ ಕರ್ಣ, ಅಮ್ಮ ಈ ಕರ್ಣನು ಅಂತಹ ನೀಚನಲ್ಲ ಕೇಳು ತಾಯಿ ಕೇಳು ತಾಯಿ ಕಂದ, ನೀನೇ ಯುದ್ಧ ಮಾಡುವಾಗ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ.
ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ನನ್ನ ಕವಚವನ್ನು ಅಪಹರಿಸಿದನು. ದುರ್ಯೋಧನ ದುರದೃಷ್ಟಕ್ಕೆ ಸರಿಯಾಗಿ ವಿದುರನು ತನ್ನ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿಟ್ಟಿಕೊಂಡನು. ಇದೀಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಟ್ಟಳು. ಆಗಲಿ ಆಗಲಿ, ದೈವ ಪ್ರಪಂಚ ಎಲ್ಲ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಪೌರುಷವಿರುವವರೆಗೂ ಯುದ್ಧವನ್ನು ಮಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ನಾನಿಲ್ಲಿ ಹೋಗಿ ಬರುವನು ಮಗನೇ. ಅಮ್ಮ ಅಮ್ಮ, ಸ್ವಲ್ಪ ತಡೆ ಅಮ್ಮ. ಅಮ್ಮ, ನಾನು ಅದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಮಗನೇ. ಶ್ರೀಕೃಷ್ಣನ ಮೇಲೆ ಆಣೆ, ಸತ್ಯವಾಗಿಯೂ ನಡೆಸಿಕೊಡುವೆನು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲಿ ಹೇಳಬೇಡದು. ಒಂದು ವೇಳೆ ನಾನು ಏನಾದರೂ ಮೃತನಾದರೆ, ಅಮ್ಮ, ಒಂದು ವೇಳೆ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಬೇಕೆಂದು ನಾನು ವಿನಯಪೂರ್ವಕವಾಗಿ ಬೇಡುವೆನು ತಾಯಿ. ಕಂದ, ಇಂತಹ ಸಂಕಟಗಳಿಂದಲೇ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚವಿಲ್ಲದೆ ಹೋಗಲಿ ಕಂದ, ಇಲ್ಲದೆ ಹೋಗಲಿ ಮಗನೇ. ಕಂದ, ಅಮ್ಮ, ನಾನಿನ್ನು ಹೋಗಿ ಬರುವೆನು ಕಂದ. ಹೋಗಿ ಬಾ ತಾಯಿ. ಕಂದ ಮಗನೇ. ಅಮ್ಮ, ಈ ಪ್ರಪಂಚದಲ್ಲಿ ದೈವಾನುಕೂಲ ಇಲ್ಲದವರು ಬದುಕಿದ್ದು ವ್ಯರ್ಥವಲ್ಲವೇ ತಾಯಿ?